ಕುಮಟಾದ ಅಘನಾಶಿನಿ ಭಾಗದಲ್ಲಿ ಅವೈಜ್ಞಾನಿಕ ಕಾರ್ಲ್ಯಾಂಡ್ ಕಾಮಗಾರಿಯಿಂದಾಗಿ ಸುವ್ಯವಸ್ಥಿತವಾಗಿದ್ದ ಕಾಂಕ್ರೀಟ್ ರಸ್ತೆ ಭಾರೀ ವಾಹನಗಳ ನಿರಂತರ ಸಂಚಾರದಿಂದಾಗಿ ಸಂಪೂರ್ಣ ಹದಗೆಟ್ಟಿದ್ದು, ಈ ಭಾಗದ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಸಾರಿಗೆ ವ್ಯವಸ್ಥೆಯಿಂದ ವಂಚಿತರಾಗುವಂತಾಗಿದೆ. ಸಣ್ಣ ನೀರಾವರಿ ಇಲಾಖೆಯು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಲ್ಯಾಂಡ್ ಯೋಜನೆಗಾಗಿ ಹೊಸದಾಗಿ ನಿರ್ಮಿಸಿದ ಸಿಸಿ ರಸ್ತೆಯ ಮೇಲೆ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸಲು ರಸ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಾಹನಗಳನ್ನು ತಂದು ಬೇಕಾಬಿಟ್ಟಿ ಭಾರೀ ವಾಹನ ಚಲಾಯಿಸಿ ರಸ್ತೆ ಗುಂಡಿಮಯವಾಗಲು ಕಾರಣವಾಗಿದೆ. ಸುಸ್ಥಿತಿಯಲ್ಲಿದ್ದ ಅಘನಾಶಿನಿಯ ಕೆಳಗಿನ ಕೇರಿಯ ರಸ್ತೆಯನ್ನು ಸಂಪೂರ್ಣ ಹಾಳುಗೆಡವಿದ ಪರಿಣಾಮವಾಗಿ ಕೆಎಸ್ಆರ್ಟಿಸಿ ಬಸ್ ಅಘನಾಶಿನಿಯ ಗಡಿಯನ್ನು ತಲುಪದೆ ಅರ್ಧಕ್ಕೆ ವಾಪಸ್ಸಾಗುತ್ತದೆ. ಕಾಮಗಾರಿ ಮಾಡುವಾಗಲೇ ಅಪಾಯದ ಅರಿವನ್ನ ಅರಿತ ಅಘನಾಶಿನಿ ಗ್ರಾಮದ ಹಲವಾರು ಜನ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನ ಕರೆಯಿಸಿ ಮುಂದಾಗಬಹುದಾದ ಅವ್ಯವಸ್ಥೆಯ ಮನವರಿಕೆ ಮಾಡಿಕೊಟ್ಟಿದ್ರು. ಹಳ್ಳಿಯ ಸಾಮಾನ್ಯ ಜನರಿಗೆ ಅರಿವಾದ ವಿಚಾರಗಳು ದೊಡ್ಡ ದೊಡ್ಡ ಪದವಿಯೊಂದಿಗೆ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ಅಧಿಕಾರಿಗಳಿಗೆ ಇನ್ನೂ ತಿಳಿಯದಿರುವುದು ವಿಷಾದನೀಯ ಸಂಗತಿ. ಅಲ್ಲದೆ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಿಸಲು ಅಧಿಕಾರಿಗಳು ಮುಂದಾಗದಿರುವುದು ಜನರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿದೆ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಕ್ಕೆ ಅಘನಾಶಿನಿಯಿಂದ ಮೊಸಳೆಸಾಲ್ ನದಿ ಅಂಚಿನ ಕಾರ್ಲ್ಯಾಂಡ್ನ ಕೋಟ್ಯಾಂತರ ರೂಪಾಯಿ ಮೊತ್ತದ ಯೋಜನೆಯನ್ನು ಹಳ್ಳ ಹಿಡಿಸಿರುವ ಬಗ್ಗೆ ಸಣ್ಣ ನೀರಾವರಿ ಇಲಾಖೆಗೆ ಕಾಗಲ್ ಗ್ರಾಮ ಪಂಚಾಯತ್ ಅಧಿಕೃತವಾಗಿ ಕೇಳಿಕೊಂಡರೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮೊಂಡುತನವನ್ನು ಪ್ರದರ್ಶನ ಮಾಡುತ್ತಿದೆ. ಕಳೆದ ವರ್ಷ ಸಣ್ಣ ನೀರಾವರಿ ಇಲಾಖೆಯ ಈ ಘನಂಧಾರಿ ಕೆಲಸಕ್ಕೆ ಪತ್ರಿಕೆಯಲ್ಲಿ ಸರಣಿ ವರದಿ ಪ್ರಕಟವಾಗಿತ್ತು. ಬಳಿಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಅಘನಾಶಿನಿ ನದಿ ತೀರದ ಕಾರ್ಲ್ಯಾಂಡ್ ಕರ್ಮಕಾಂಡ ಅನಾವರಣಗೊಂಡ ಬಳಿಕ ರಸ್ತೆಗೆ ತೇಪೆ ಹಚ್ಚುವ ಕಾರ್ಯ ಮಾಡಿತ್ತು. ಈ ಕಾರ್ಲ್ಯಾಂಡ್ ಯೋಜನೆಯಲ್ಲಿ ದಂಡೆ ಸಂರಕ್ಷಣೆ ಯೋಜನೆಯ ದೊಡ್ಡ ದೊಡ್ಡ ಶಿಲೆಕಲ್ಲನ್ನೇ ನುಂಗಿ ಅರಗಿಸಿಕೊಂಡ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಕಾಗಲ್ ಗ್ರಾಮ ಪಂಚಾಯತ್ ಮತ್ತು ಅಘನಾಶಿನಿಯ ಜನರು ಯಾವ ಲೆಕ್ಕಕ್ಕೂ ಇಲ್ಲ. ಇದೀಗ ಬಸ್ ಬಾರದಿರುವುದರಿಂದ ರೋಗಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ವಯಸ್ಸಾದವರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆ ಆಗುತ್ತಿದ್ದು ಅಘನಾಶಿನಿ ಭಾಗದ ಜನರ ಸಹನೆಯ ಕಟ್ಟೆ ಒಡೆದಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಟಾಚಾರಕ್ಕೆ ಕೆಲಸ ಮಾಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು. ಹದಗೆಟ್ಟ ರಸ್ತೆಯನ್ನು ದುರಸ್ತಿಗೊಳಿಸಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡದೇ ಇದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ಅಘನಾಶಿನಿ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ದಿವಾಕರ್ ಅಘನಾಶಿನಿ, ವಿಷ್ಣು ಭಿನಾಯ್ಕ್ ಹಾಗೂ ಊರಿನ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.